ಎಂಟನೆಯ ಪಾಠ ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ಒಂದು ಪಾಠಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಅನ್ನು ನೋಡದೇ ಇದ್ರೆ ಮೇಲೆ ಒಂದು ಪ್ಲೇಲಿಸ್ಟ್ ಅನ್ನ ಲಿಂಕ್ ಅನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. SSLC ಹಿಂದಿ MCQ ಅಂತ ಅದನ್ನು ಒತ್ತಿ ಇಲ್ಲಿವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಪಾಠಗಳ MCQಗಳನ್ನು ನೋಡಬಹುದು. ಹಾಗಾದ್ರೆ ಶುರು ಮಾಡೋಣ. ಹೊಸವರಾಗಿದ್ದರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಇಂಟರ್ನೆಟ್ ಕ್ರಾಂತಿಯ ಮೊದಲ ಭಾಗದಲ್ಲಿ 25 ಒಂದು ಪ್ರಶ್ನೆಗಳನ್ನು ತಂದಿದ್ದೀನಿ. ನೋಡುವ ಯಾವೆಲ್ಲ ಪ್ರಶ್ನೆಗಳು ಇದಾವೆ ಅಂತ. ಪ್ರಶ್ನೆ 1, ಇಂಟರ್ನೆಟ್ ಕ್ರಾಂತಿ ಪಾಠ ವಿಧಾಯ ಅಂತ ಮೊದಲ ಪ್ರಶ್ನೆ ಇದೆ. ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿದೆ? ಆಪ್ಷನ್ ಎ ಕಹಾನಿ, ಆಪ್ಷನ್ ಬಿ ಲೇಖ, ಆಪ್ಷನ್ ಸಿ ನಾಟಕ ಯಾ ಆಪ್ಷನ್ 4 ನಿಬಂಧ. ಸೊ ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿದೆ ಅಂದರೆ ಅದು ಆಪ್ಷನ್ ನಂಬರ್ ಡಿ ನಿಬಂಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, इंटरनेट क्रांति पाठ से इसके लाभ तथा हानि के बारे में जानकारी प्राप्त कर सकते हैं. ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಇದರ ಲಾಭ ಮತ್ತು ಹಾನಿಗಳ ಕುರಿತು ಮಾಹಿತಿ ನಮಗೆ ಸಿಗತ್ತೆ. ಎ ಸಮಾಚಾರ ಪತ್ರ, ಬಿ ಕಂಪ್ಯೂಟರ್, ಸಿ ರೇಡಿಯೋ, ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಓದಿದ ನಂತರ ನಮಗೆ ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳ ಬಗ್ಗೆ ಮಾಹಿತಿ ಸಿಗತ್ತೆ. ಸೊ ಆಪ್ಷನ್ ಡಿ ಇಂಟರ್ನೆಟ್ इज द राइट आंसर. नेक्स्ट क्वेश्चन, इंटरनेट के संबंध में अपने दोस्तों के साथ कौन चर्चा किए? ನೋಡಿ, ಇಂಟರ್ನೆಟ್ನ ಸಂಬಂಧಗಳ ಕುರಿತು ತನ್ನ ಗೆಳೆಯರೊಂದಿಗೆ ಯಾರು ಚರ್ಚೆಯನ್ನು ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಮೋಹನ್, ಬಿ ರೋಹನ್, ಸಿ ಅಜಿತ ಯಾ ಡಿ ಅಜೇಯ. ಸೊ ಇಂಟರ್ನೆಟ್ನ ಸಂಬಂಧದ ಕುರಿತು ಯಾರು ಒಂದು ತಮ್ಮ ಗೆಳೆಯರ ಜೊತೆಗೆ ಚರ್ಚೆ ಮಾಡಿದ್ರು ಅಂದರೆ ಆಪ್ಷನ್ ಬಿ ರೋಹನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. नेक्स्ट क्वेश्चन नंबर 4, एक तरह से विश्वव्यापी कंप्यूटर का अंतर्जाल ही डैश है. ಒಂದು ತರಹದ ವಿಶ್ವಾದ್ಯಂತ ಕಂಪ್ಯೂಟರ್ಗಳ ಅಂತರ್ಜಾಲವೇ ಯಾವುದು ಅಂತ ಕೇಳಿದ್ದಾರೆ. ಎ ಕಂಪ್ಯೂಟರ್, ಬಿ ಸಮಾಚಾರ ಪತ್ರ, ಸಿ ವಿಡಿಯೋ ಮೀಟಿಂಗ್ ಯಾ ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ ಅನ್ನೋದೇನಪ್ಪ ಅಂತಂದ್ರೆ ಜಗತ್ತಿನಾದ್ಯಂತ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲವೇ ಇಂಟರ್ನೆಟ್ ಅಂತ ಕರೀತಾರೆ. ಸೊ ಆಪ್ಷನ್ ಡಿ ಇಂಟರ್ನೆಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. नेक्स्ट क्वेश्चन नंबर 5, किसकी वजह से पूरे विश्व का विस्तार एक गांव का सा छोटा हो गया है? ಯಾವುದರಿಂದ ಇಡೀ ವಿಶ್ವದ ವಿಸ್ತಾರವೇ ಒಂದು ಚಿಕ್ಕ ಹಳ್ಳಿಯಾಗಿದೆ? ಎ ಸಮಾಚಾರ ಪತ್ರ, ಬಿ ಟಿವಿ, ಸಿ ಮೊಬೈಲ್, ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ನ ಸಹಾಯದಿಂದನೇ ಇಡೀ ಜಗತ್ತೇನಾಗದಪ್ಪ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಾಗಿ ಚಿಕ್ಕ ಪುಟ್ಟ ಹಳ್ಳಿಯಾಗಿ ಪರಿವರ್ತನೆ ಆಗಿದೆ ಇಂಟರ್ನೆಟ್ನ ಕಾರಣದಿಂದ. अगला प्रश्न है प्रश्न संख्या 6, 8ನೇ प्रश्न, रोहन इंटरनेट के बारे में अधिक जानकारी पाने के लिए किसके साथ पूछताछ किया? ರೋಹನ ಇಂಟರ್ನೆಟ್ನ ಕುರಿತು ಅಧಿಕ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಯಾರ ಜೊತೆಗೆ ವಿಚಾರಣೆಯನ್ನ ಮಾಡಿದ ಅಂತ ಪ್ರಶ್ನೆ ಇದೆ. ಎ ಬಾಬೂಜಿ, ಬಿ दोस्तों, ಸಿ ಕಕ್ಷಾ ಅಧ್ಯಾಪಕ ಯಾ ಡಿ ಕಂಪ್ಯೂಟರ್ ಶಿಕ್ಷಕ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನದಪ್ಪ ಅಂದ್ರೆ ರೋಹನ್ ಇಂಟರ್ನೆಟ್ನ ಕುರಿತಾಗಿರ್ತಕ್ಕಂಥ ಅಧಿಕ ಮಾಹಿತಿಯನ್ನು ಪಡೆಯುವ ಸಲುವಾಗಿ ತಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆ ಏನ್ ಮಾಡ್ತಾನೆ, ಅವನು ವಿಚಾರಣೆಯನ್ನ ಮಾಡ್ತಾನೆ. ಪೂಚ್ತಾಚ್ ಕಿ ವಿಚಾರಣೆ, ಇನ್ಕ್ವೈರಿ ಅಂತಕ್ಕಂಥ ಅರ್ಥ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, इंटरनेट के बारे में अपने कंप्यूटर शिक्षक के साथ पूछताछ करने के लिए कौन सुझाव दिए? ನೋಡಿ, ಇಂಟರ್ನೆಟ್ನ ಕುರಿತಾಗಿ ತಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆಗೆ ವಿಚಾರಣೆ ಮಾಡುವಂತ ಆತನಿಗೆ ಯಾರು ಸಲಹೆಯನ್ನು ಕೊಡ್ತಾರೆ? ಎ ಪಿತಾ, ಬಿ ಮಾತಾ, ಸಿ ದೋಸ್ತ್ ಯಾ ಡಿ ಬಾಬೂಜಿ. ಇಂಟರ್ನೆಟ್ನ ಕುರಿತಾಗಿರ್ತಕ್ಕಂಥ ನಿಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆಗೆ ಹೆಚ್ಚಿನ ಒಂದು ವಿಚಾರಣೆಯನ್ನ ಮಾಡು, ಹೆಚ್ಚಿನ ಮಾಹಿತಿಯನ್ನ ಕೇಳಿ ತಿಳಿದುಕೊಳ್ಳುವಂತಕ್ಕಂಥ ಒಂದು ಸಲಹೆಯನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಆಪ್ಷನ್ ಡಿ ಬಾಬೂಜಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 8, आज का युग डैश डैश युग है. ಸೊ ಇಂದಿನ ಯುಗ ಯಾವ ಯುಗ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಎ ಮೊಬೈಲ್, ಬಿ ಟಿವಿ, ಸಿ ಸಮಾಚಾರ ಪತ್ರ, ಡಿ ಇಂಟರ್ನೆಟ್. ಸೊ ಮುಖ್ಯವಾಗಿರ್ತಕ್ಕಂಥದ್ದು ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ ಹೇ. ಇಂದಿನ ಯುಗವನ್ನ ನಾವುಗಳು ಇಂಟರ್ನೆಟ್ನ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 9,
ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೇ. ಈ ಇಂಟರ್ನೆಟ್ ಕ್ರಾಂತಿಯ ಅಸರ್ ಅಂದ್ರೆ ಪ್ರಭಾವ ಬಿದ್ದಿರೋದು ಯಾರ ಮೇಲೆ? ಎ युवक युवती, बी छात्र छात्रा, सी बड़े बूढ़ों से छोटे बच्चों तक, डी माताओं से पिताओं तक. ನೋಡಿ, ಸೊ ಇಂಟರ್ನೆಟ್ ಕ್ರಾಂತಿಯ ಮುಖ್ಯವಾಗಿರ್ತಕ್ಕಂಥ ಪ್ರಭಾವ ಬಿದ್ದಿರ್ತಕ್ಕಂಥದ್ದು ಯಾರ ಮೇಲಪ್ಪ ಅಂತಂದ್ರೆ ಬಡೆ ಬುಡೋನ್ ಸೆ ಲೇಕರ್ ಛೋಟೆ ಬಚ್ಚೋ ತಕ್, ಚಿಕ್ಕ ಮಕ್ಕಳಿಂದ ಹಿಡಿದು ಇವತ್ತು ವಯಸ್ಕರವರೆಗೂ ಕೂಡ ಇಂಟರ್ನೆಟ್ ನ ಪ್ರಭಾವ ಬಿದ್ದಿದೆ. ಸೊ ಆಪ್ಷನ್ ಸಿ बड़े बूढ़ों से छोटे बच्चों तक इज द राइट आंसर. नेक्स्ट क्वेश्चन, कौन इंटरनेट के बारे में अधिक जानकारी पाना चाहते थे? ಯಾರು ಇಂಟರ್ನೆಟ್ ನ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ಪಡೆಯಬೇಕೆಂದಿದ್ದರು? ಎ ದೋಸ್ತ್, ಬಿ ಬಾಬೂಜಿ, ಸಿ ರೋಹನ್, ಡಿ ನವೀನ್. ಸೊ ಯಾರು ಇಂಟರ್ನೆಟ್ ನ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕಂದಿದ್ರಪ್ಪ ಅಂತಂದ್ರೆ ಆಪ್ಷನ್ ಸಿ ರೋಹನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 11, इंसान के लिए जितना खाना पीना जरूरी है उतना ही किसका आवश्यक हो गया है? ನೋಡಿ, ಮನುಷ್ಯನಿಗೆ ಎಷ್ಟು ಊಟ ಮತ್ತು ಇರುವಿಕೆಯು ಓಕೆ ಊಟ ನೀರಡಿಸಿ ಎಷ್ಟು ಅವಶ್ಯಕತೆಯೋ ಅಷ್ಟೇ ಇವುದರ ಕುರಿತು ಅವಶ್ಯಕತೆಯನ್ನು ಕೂಡ ಆಗಿದೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸೊ ಇವತ್ತು ಆಹಾರ ಆಗಿರ್ಬೋದು, ನೀರಾಗಿರ್ಬೋದು ಎಷ್ಟು ಅವಶ್ಯಕವೋ ಅದು ಇದ್ರದ್ದು ಕೂಡ ಅಷ್ಟೇ ಅವಶ್ಯಕ ಇದೆ. ಅದು ಯಾವುದು? ಎ ಪೈಸೆ, ಬಿ ಕಪಡೆ, ಸಿ ಮೊಬೈಲ್, या डी ಇಂಟರ್ನೆಟ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಡಿ ಇಂಟರ್ನೆಟ್ ಅಂತಕ್ಕಂಥದ್ದು. ಸೊ ಮನುಷ್ಯನಿಗೆ ಊಟ ತಿನಿಸಷ್ಟೇ ಇದೇನಾಗದಪ್ಪ ಅಂದ್ರೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, कुछ साल पहले खबर देनी है तो इसका उपयोग करते थे. ಕೆಲವು ವರ್ಷಗಳ ಹಿಂದೆ ಖಬರ್ ಅಂದ್ರೆ ಸಮಾಚಾರ ಸುದ್ದಿಯನ್ನು ಮುಟ್ಟಿಸಬೇಕಂದ್ರೆ ಇದರ ಉಪಯೋಗವನ್ನ ಮಾಡ್ತಾ ಇದ್ರು. ಎ ಚಿಟ್ಟಿ ಅಂದ್ರೆ ಪತ್ರ, ಬಿ ದೂರಭಾಷಾ, ಸಿ दोनों ही, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಸೊ ಕೆಲವು ವರ್ಷಗಳ ಹಿಂದೆನೆ ಏನಾದರೂ ಸುದ್ದಿ ಅಥವಾ ಸಮಾಚಾರವನ್ನ ಕಳಿಸಬೇಕಾದ್ರೆ ಸೊ ಎರಡರ ಪ್ರಯೋಗವನ್ನ ಮಾಡ್ತಾ ಇದ್ರು, ಚಿಟ್ಟಿ ಔರ್ ದೂರಭಾಷಾ. ಸೊ ಪತ್ರ ಮತ್ತು ತಂತಿಯ ಎರಡನ್ನೂ ಕೂಡ ಉಪಯೋಗವನ್ನ ಮಾಡ್ತಿದ್ರು. ಸೊ ಆಪ್ಷನ್ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಚಿಟ್ಟಿ ಔರ್ ದೂರಭಾಷಾ ಸೆ ಇಸ್ಕಾ ಅಧಿಕ ವ್ಯಯ ಹೋತಾ ಹೇ. ಪತ್ರ ಮತ್ತು ತಂತಿಯನ್ನ ಬರೆಯೋದ್ರಿಂದ ಅಥವಾ ಕಳುಹಿಸೋದ್ರಿಂದ ಇದರ ಅಧಿಕವಾಗಿರ್ತಕ್ಕಂಥ ವ್ಯಯ ಅಂದ್ರೆ ಖರ್ಚು ಎಕ್ಸ್ಪೆಂಡಿಚರ್ ಆಗತ್ತೆ. ಸೊ ಯಾವ್ದಪ್ಪ ಅಂತಂದ್ರೆ ಅದು ಆಪ್ಷನ್ ನಂಬರ್ ನೋಡೋಣ ಆಯ್ಕೆ ಏನಿದೆ ಅಂತ. ಸಮಯ, ಬಿ ಪೈಸೆ, ಸಿ ದೋನೋ ಹಿ, ಯಾ ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಸೊ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ನಾವು ಪತ್ರ ಮತ್ತು ತಂತಿಯನ್ನ ಕಳುಹಿಸೋದ್ರಿಂದ ನಮಗೆ ಸಮಯ ಮತ್ತು ಹಣದ ಎರಡರದ್ದು ಕೂಡ ಏನಾಗ್ತದಪ್ಪ ಅಂದ್ರೆ ಅಧಿಕ ವ್ಯಯ ಅಧಿಕ ಖರ್ಚು ಆಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಇಂಟರ್ನೆಟ್ ದ್ವಾರ ಹಮ್ ಪಲ್ ಭರ್ ಮೇ ಭೇಜ್ ಸಕ್ತೆ ಹೈ. ಸೊ ಇಂಟರ್ನೆಟ್ ನ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ನಾವು ಕಳುಹಿಸಬಹುದು. ಎ ವಿಚಾರ, ಬಿ ಸ್ಥಿರ ಚಿತ್ರ, ಸಿ ವಿಡಿಯೋ, ಡಿ ಉಪಯುಕ್ತ ಸಭಿ. ಸೊ ಇಂಟರ್ನೆಟ್ ನ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸಹಿತ ಕಳಿಸಬಹುದು. ವಿಚಾರ, ಸ್ಥಿರ ಚಿತ್ರ ಮತ್ತು ವಿಡಿಯೋ. ವಿಚಾರ ಅಂದ್ರೆ ಸುದ್ದಿ ವಿಷಯ, ಸ್ಥಿರ ಚಿತ್ರ ಅಂತಂದ್ರೆ ಇಮೇಜ್ಗಳು ಫೋಟೋಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 15, यह आधुनिक जीवन शैली का महत्वपूर्ण अंग बन गया है. ಇದು ಆಧುನಿಕ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಎ ಕಂಪ್ಯೂಟರ್, ಬಿ ಟಿವಿ, ಸಿ ಮೊಬೈಲ್, ಯಾ ಡಿ ಇಂಟರ್ನೆಟ್. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ ಡಿ ಇಂಟರ್ನೆಟ್. ಇದೇನಾಗದಪ್ಪ ಅಂದ್ರೆ ಮನುಷ್ಯನ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣವಾದ ಅಂಗ ಆಗಿ ಬಿಟ್ಟಿದೆ. नेक्स्ट क्वेश्चन, शायद इसके बिना सूचना व संचार दोनों ही क्षेत्र ठप पड़ जाते हैं. ನೋಡಿ, ಬಹುಶಃ ಇದರ ಒಂದು ಹೊರತಾಗಿ ಸೊ ಮಾಹಿತಿ ಮತ್ತು ಸಂಚಾರ ಎರಡು ಕ್ಷೇತ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಮುಚ್ಚಲ್ಪಡ್ತಾವೆ. ಇದು ಪದ ಅಲ್ಲ, ಟಪ್ ಪಡ್ ಡ ಆಗಬೇಕು. ಟಪ್ ಪಡ್ ಜಾತೆ ಹೇ. ಸೊ ಟಪ್ ಪಡ್ನ ಇಸ್ करते कि बंद होना, ಮುಚ್ಚೋದು. ಎ ಕಂಪ್ಯೂಟರ್, ಬಿ ಟಿವಿ, ಸಿ ಮೊಬೈಲ್, ಯಾ ಡಿ ಇಂಟರ್ನೆಟ್. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ ಇಂಟರ್ನೆಟ್. ಸೊ ಬಹುಶಃ ಇಂಟರ್ನೆಟ್ ಇರದೇ ಇತ್ತಂದ್ರೆ ಮಾಹಿತಿ ಮತ್ತು ಸಂವಹನ ಎರಡೂ ಕ್ಷೇತ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಮುಚ್ಚಲ್ಪಡ್ತಾವೆ. ಸೊ ಡಿ ಇಂಟರ್ನೆಟ್ ಈಸ್ ದ राइट आंसर. नेक्स्ट क्वेश्चन, इसके द्वारा हम घर बैठे बैठे खरीदारी कर सकते हैं. ಹಾಗಾದ್ರೆ ಇದರ ಸಹಾಯದಿಂದ ನಾವು ಮನೆಯಲ್ಲಿ ಕುಳಿತುಕೊಂಡು ವಸ್ತುಗಳನ್ನ ಖರೀದಿಸಿಕೊಳ್ಳಬಹುದು. ಎ ಟಿವಿ, ಬಿ ಸಮಾಚಾರ ಪತ್ರ, ಸಿ ರೇಡಿಯೋ, ಡಿ ಇಂಟರ್ನೆಟ್. ದ ರೈಟ್ ಆನ್ಸರ್ ಈಸ್
ಇಂಟರ್ನೆಟ್ ಸಹಾಯದಿಂದ ನಾವು ಮನೆಯಲ್ಲೇ ಕುಳಿತುಕೊಂಡೇ ಏನು ಮಾಡ್ಬೋದಪ್ಪ ಅಂತಂದರೆ ವಸ್ತುಗಳನ್ನು ಖರೀದಿಯನ್ನು ಮಾಡಬಹುದು. नेक्स्ट क्वेश्चन 18 ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಕ್ಯಾ ಭೇಜ್ ಸಕ್ತೆ ಹೇ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಏನನ್ನು ಕಳುಹಿಸಿ ಕೊಡಬಹುದು. ಎ ಕಪಡೆ, ಬಿ ಸ್ಥಿರ ಚಿತ್ರ, ಸಿ ವಿಡಿಯೋ ಯಾ ಡಿ ರಕಮ್. ಪ್ರಶ್ನೆ ಕೇಳಿರೋದು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಏನನ್ನು ಕಳಿಸಿ ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಕಳಿಸಿಕೊಡ್ತಾರೆ. ರಕಮ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. नेक्स्ट क्वेश्चन 19 ಇಂಟರ್ನೆಟ್ ದ್ವಾರ ರಕಮ್ भेजने की सुविधा को कहते हैं. ಇಂಟರ್ನೆಟ್ ಸಹಾಯದಿಂದ ಹಣವನ್ನು ಕಳುಹಿಸಿಕೊಡುವ ಸೌಲಭ್ಯಕ್ಕೆ ಏನಂತ ಕರೀತಾರೆ. ಎ ಐಟಿ, ಬಿ ಐಟಿಇಎಸ್, ಸಿ ಇ ಕಾಮರ್ಸ್ ಯಾ ಡಿ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಸಹಾಯದಿಂದ ಹಣವನ್ನು ಕಳುಹಿಸಿಕೊಡ್ತಕ್ಕಂಥ ಒಂದು ಸೌಲಭ್ಯಕ್ಕೆ ಸೊ ಏನಂತ ಕರೀತಾರೆ ಅಂತಂದ್ರೆ ಆಪ್ಷನ್ ಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20 ಏನಿದೆ ಅಂತಂದ್ರೆ एक ही कमरे में बैठकर विभिन्न देशों में रहने वाले लोगों के साथ विचार विनिमय करने को कहते हैं. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶದಲ್ಲಿ ಇರತಕ್ಕಂತ ಜನರ ಜೊತೆಗೆ ವಿಚಾರ ವಿನಿಮಯ ಮಾಡುವುದನ್ನು ಏನನ್ನುತ್ತಾರೆ. ಎ ಚಾಟಿಂಗ್, ಬಿ ಮೀಟಿಂಗ್, ಸಿ ಸೋಷಿಯಲ್ ಚಾಟಿಂಗ್ ಯಾ ಡಿ ವಿಡಿಯೋ ಕಾನ್ಫರೆನ್ಸ್. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶದಲ್ಲಿ ಇರತಕ್ಕಂತ ಜನರ ಜೊತೆಗೆ ವಿಚಾರ ವಿನಿಮಯ ಮಾಡುವುದನ್ನು ಏನಂತ ಕರೀತಾರೆ ಅಂದ್ರೆ ಆಪ್ಷನ್ ಡಿ ವಿಡಿಯೋ ಕಾನ್ಫರೆನ್ಸ್ ಅಂತ ಕರೀತಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 21 ಸಂಚಾರ ಮಾಧ್ಯಮಕ್ಕೆ ಲಿಯೇ ಉದಾಹರಣೆ ಹೇ. ಸೊ ಇವುಗಳಲ್ಲಿ ಯಾವುದು ಸಮೂಹ ಮಾಧ್ಯಮಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಎ ಸಮಾಚಾರ ಪತ್ರ, ಬಿ ಪತ್ರಿಕಾಯೆ, ಸಿ ದೂರಭಾಷಾ ಯಾ ಡಿ ಉಪಯುಕ್ತ ಸಭಿ. ಸೊ ರೈಟ್ ಆನ್ಸರ್ ಈಸ್ ಉಪಯುಕ್ತ ಸಭಿ. ಮೇಲಿನ ಎಲ್ಲವೂ ಕೂಡ ಅದು ಸಮಾಚಾರ ಪತ್ರ ಆಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಆಮೇಲೆ ದೂರಭಾಷಾ ಪತ್ರಿಕಾಯ ಅಂದರೆ ಮ್ಯಾಗಝಿನ್ಸ್ಗಳು. ಓಕೆ, ಸೊ ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಮಾಸ್ ಮೀಡಿಯಾ ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಕ್ವಶನ್ ನಂಬರ್ 22 ಕಂಪ್ಯೂಟರ್ ಅನ್ನ ಸಂಗಣಕ ಯಂತ್ರ ಅಂತ ಹಿಂದಿಯಲ್ಲಿ ಕರೆದ್ರೆ ಇಂಟರ್ನೆಟ್ ಅನ್ನ ಏನಂತ ಕರೀತಾರೆ. ಸೊ ಕಂಪ್ಯೂಟರ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂಗಣಕ ಯಂತ್ರ ಅಂತ ಹೇಳ್ತಾರೆ. ಇಂಟರ್ನೆಟ್ ಅನ್ನ ಏನಂತ ಕರೀತಾರೆ. ಎ ಅಂತರ್ಜಾಲ, ಬಿ ಬಹಿರ್ಜಾಲ, ಸಿ ಜಾಲ ಯಾ ಡಿ ಸಂಬಂಧ ಜಾಲ. ಸೊ ಇಂಟರ್ನೆಟ್ ಅನ್ನು ಏನಂತ ಕರೀತಾರೆ ಅಂದ್ರೆ ಆಪ್ಷನ್ ಎ ಅಂತರ್ಜಾಲ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಕ್ವಶನ್ ನಂಬರ್ 23 ಫೇಸ್ಬುಕ್ ವರದಾನ್ ಹೇ ಫಿರ್ ಹೈಕಿಂಗ್ ಡ್ಯಾಶ್. ಫೇಸ್ಬುಕ್ ಅಂತಕ್ಕಂಥದ್ದು ಒಂದು ವರದಾನ ಆದ್ರೆ, ಲಾಭ ಆದ್ರೆ ಹೈಕಿಂಗ್ ಅನ್ನೋದು ಏನು. ಎ ಯೋಗದಾನ, ಬಿ ಲಾಭ, ಸಿ ಸಹಾಯತ ಯಾ ಡಿ ಅಭಿಶಾಪ. ಸೊ ಹೈಕಿಂಗ್ ಅಂತಕ್ಕಂಥದ್ದು ಒಂದು ಏನಪ್ಪಾ ಅಂತಂದ್ರೆ ಅಭಿಶಾಪ. ಸೊ ಆಪ್ಷನ್ ಡಿ ಅಭಿಶಾಪ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಕ್ವಶನ್ ನಂಬರ್ 24 ಸ್ಥಿರ ಶಬ್ದ ಕಾ ವಿಲೋಮ ಶಬ್ದ ಹೇ. ಸ್ಥಿರ ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಏನು. ಎ ನಾಸ್ತಿರ, ಬಿ ಕುಸ್ಥಿರ, ಸಿ ಸುಸ್ಥಿರ ಯಾ ಡಿ ಅಸ್ಥಿರ. ಸ್ಥಿರ ಈ ಶಬ್ದದ ವಿರುದ್ಧಾರ್ಥಕ ಪದ ಏನಾಗತ್ತೆ ಅಂದ್ರೆ ಆಪ್ಷನ್ ಡಿ ಅಸ್ಥಿರ ಆಗತ್ತೆ. ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಭಾಗದ ಕಡೆಯ ಪ್ರಶ್ನೆಗೆ ಹೋಗುವ. 25 ಮುಮ್ಕಿನ್ ಶಬ್ದ ಕಾ ವಿಲೋಮ್ ಶಬ್ದ ಹೇ. ಮುಮ್ಕಿನ್ ಈ ಪದದ ವಿರುದ್ಧಾರ್ಥಕ ಪದ ಏನು. ಎ ಅಮುನಾಕಿನ್, ಬಿ ನಾಮುಮ್ಕಿನ್, ಸಿ ಸುಮುಮ್ಕಿನ್ ಯಾ ಡಿ ಮಕೀನ್. ಸೊ ಮುಮ್ಕಿನ್ ಈ ಶಬ್ದದ ವಿಲೋಮ ಶಬ್ದ ಅಥವಾ ವಿರುದ್ಧಾರ್ಥಕ ಶಬ್ದ ಏನಾಗತ್ತಪ್ಪ ಅಂದ್ರೆ ನಾಮುಮ್ಕಿನ್ ಅಂತ ಆಗತ್ತೆ. ಸೊ ಆಪ್ಷನ್ ಬಿ ನಾಮುಮ್ಕಿನ್ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಇಂಟರ್ನೆಟ್ ಕ್ರಾಂತಿಯ ಮೊದಲ ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡಿವಿ. ಇನ್ನೊಂದು ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ರೆ ಈ ಪಾಠದ ಒಟ್ಟು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೆಟ್ ಆಗದಂಗಾಯ್ತು. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು.